ನಮಸ್ತೆ ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಗ್ ಮಸಾಲ ಕರಿಯನ್ನು ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಇದು ರೈಸ್, ಚಪಾತಿ, ಪರೋಟ, ರೋಟಿ ಜೊತೆಗೆ ಒಂದು ಸೂಪರ್ ಕಾಂಬಿನೇಷನ್ ಆಗಿರ್ತದೆ. ಮಾಡೋದು ಕೂಡ ತುಂಬ ಸರಳ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೆ ಅಷ್ಟೇ ಸೂಪರ್ ಆಗಿರ್ತದೆ. ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ. ಬನ್ನಿ ರೆಸಿಪಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ಕರಿಗೆ ಸಣ್ಣದಾಗಿ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸರ್ ಜಾರಲ್ಲಿ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ದಂಟು ಸಮೇತವಾಗಿ ಬಳಸ್ತಾ ಇದ್ದೇನೆ. ಇದರ ಜೊತೆಗೆ 3 ಹಸಿಮೆಣಸು, ಒಂದು ಸಾಧಾರಣ 2 ಇಂಚಷ್ಟು ಶುಂಠಿ ತುಂಡು, 10 ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜ, 2 ನೀರುಳ್ಳಿ ರಫ್ ಆಗಿ ತುಂಡು ಮಾಡಿದ್ದು, ಹಾಗೂ ರುಬ್ಬಲು ಅಗತ್ಯಕ್ಕೆ ಬೇಕಾದಷ್ಟು ನೀರು. ಇವಿಷ್ಟನ್ನು ಸೇರಿಸಿ ಇದನ್ನು ರುಬ್ಬಿ ತರ್ತಾ ಇದ್ದೇನೆ. ಮಸಾಲೆ ನೋಡಿ ಈ ರೀತಿಯಲ್ಲಿ ರುಬ್ಬಿದ್ದೇನೆ. ತುಂಬ ನುಣ್ಣಗೆ ಬೇಡ, ಹಾಗೂ ತರಿತರಿಯಾಗಿ ಕೂಡ ಬೇಡ. ನೋಡಿ ಈ ರೀತಿಯಲ್ಲಿ ರುಬ್ಬಬೇಕು. ರುಬ್ಬಿದ್ದ ಮಸಾಲೆಯನ್ನು ಒಂದು ಪಾತ್ರೆಗೆ ಇಲ್ಲಿ ಎತ್ತಿಟ್ಟಿದ್ದೇನೆ. ನೆಕ್ಸ್ಟ್ ಇದರ ಒಗ್ಗರಣೆಗೆ ತಯಾರು ಮಾಡೋಣ. ಇಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆಯನ್ನು ಒಂದು ಬಾಣಲೆಯಲ್ಲಿ ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿ ಬಿಸಿಗಿಟ್ಟಿದ್ದೇನೆ. ಎಣ್ಣೆ ಬಿಸಿಯಾದ ತಕ್ಷಣ 1 ದೊಡ್ಡ ಗಡ್ಡೆ ನೀರುಳ್ಳಿಯನ್ನು ಹೆಚ್ಚಿಟ್ಟದ್ದು ಇದರಲ್ಲಿ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳುವ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಬೇಕು. ಇಲ್ಲಿ ನೋಡಿ ನೀರುಳ್ಳಿ ಲೈಟಾಗಿ ಫ್ರೈ ಆಗುವಾಗ ಸಣ್ಣಗೆ ಹೆಚ್ಚಿಟ್ಟ ಒಂದು 2 ಟೊಮೆಟೊವನ್ನು ಇದರಲ್ಲಿ ಸೇರಿಸ್ತಾ ಇದ್ದೇನೆ. ಟೊಮೆಟೊ ನೀರುಳ್ಳಿ ಜೊತೆಗೆ ಫ್ರೈ ಮಾಡಿಕೊಳ್ಳೋಣ. ಇದು ತುಂಬ ಸಾಫ್ಟ್ ಆಗುವವರೆಗೆ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಇಲ್ಲಿ ನೋಡಿ ಟೊಮೆಟೊ ಮೆತ್ತಗಾಗ್ತಾ ಬಂದಿದೆ. ಇಷ್ಟಾಗುವಾಗ ಇದರಲ್ಲಿ ರುಬ್ಬಿಟ್ಟ ಮಸಾಲೆಯನ್ನು ಸೇರಿಸಬೇಕು. ಈ ಒಗ್ಗರಣೆಯಲ್ಲಿ ಮಸಾಲೆ ಸೇರಿಸಿ ಹುರ್ಕೊಳ್ಳೋಣ. ಮಸಾಲೆಗೆ ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಸಿಯಾಗಿ ರುಬ್ಬಿರುವುದರಿಂದ ಇದರ ಹಸಿ ವಾಸನೆ ಹೋಗಬೇಕು. ಹಾಗಾಗಿ ಇದನ್ನು ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇಷ್ಟು ಫ್ರೈ ಆದ ಮೇಲೆ ಇದರಲ್ಲಿ ಕೆಲವು ಹುಡಿಗಳನ್ನು ಸೇರಿಸೋಣ. ರುಚಿಗೆ ಉಪ್ಪು, ಒಂದು 1/4 ಸ್ಪೂನಷ್ಟು ಅರಿಶಿನ ಹುಡಿ, 1 ಸ್ಪೂನ್ ಧನಿಯಾ ಹುಡಿ, 1 ಸ್ಪೂನ್ ಅಚ್ಚ ಖಾರದ ಹುಡಿ. ನಾವು ಹಸಿಮೆಣಸು ಸೇರಿಸಿರುವುದರಿಂದ 1 ಸ್ಪೂನ್ ಸಾಕು. ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹುಡಿ. ಇವಿಷ್ಟನ್ನು ಸೇರಿಸಿದ್ದೇನೆ. ಸೇರಿಸಿದ ಈ ಹುಡಿಗಳಿದೆಯಲ್ಲ ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಹುಡಿಗಳು ಫ್ರೈ ಆಗುವ ಅಗತ್ಯ ಇಲ್ಲ, ಜಸ್ಟ್ ನಾವು ಮಿಕ್ಸ್ ಮಾಡಿದರೆ ಸಾಕು. ಇದು ಚೆನ್ನಾಗಿ ಬೆರೆತ ನಂತರ ಇದರಲ್ಲೀಗ ನೀರನ್ನು ಸೇರಿಸಬೇಕು. ಮಸಾಲೆ ರುಬ್ಬಿದ್ದ ಜಾರಲ್ಲೇ 1 ಕಪ್ಪಷ್ಟು ನೀರನ್ನು ಸೇರಿಸಿ ಅದನ್ನು ಸೇರಿಸಿದ್ದೇನೆ. ಪುನಃ ಅಗತ್ಯ ಎನಿಸಿದರೆ 1 ಕಪ್ ನೀರನ್ನು ಸೇರಿಸ್ಬೋದು. ಇಲ್ಲಿ ಟೋಟಲ್ ಆಗಿ ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಈ ಗ್ರೇವಿ ಇದೆಯಲ್ಲ ತುಂಬ ತೆಳು ಮಾಡಬಾರ್ದು, ಸ್ವಲ್ಪ ಗಟ್ಟಿಯಾಗಿದ್ದರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇದನ್ನು ಮಿಕ್ಸ್ ಮಾಡಿ ಇದರ ಲಿಡ್ಡನ್ನು ಮುಚ್ಚಿ ಕುದಿಸಿಕೊಳ್ಳೋಣ. ಇಲ್ಲಿ ಸಾಧಾರಣ ಒಂದು 2 ರಿಂದ 3 ನಿಮಿಷ ಕುದಿಸಿದ್ದು ಆಗಿದೆ. ಗ್ರೇವಿಗೆ ನೋಡಿ ಇಲ್ಲಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಥಿಕ್ನೆಸ್ ಕೂಡ ಬಂದಿದೆ. ಈ ರೆಸಿಪಿಗೆ ಇಲ್ಲಿ ಒಂದು 6 ಬೇಯಿಸಿ ಸಿಪ್ಪೆ ತೆಗೆದ ಮೊಟ್ಟೆಗಳನ್ನು ಬಳಸ್ತಾ ಇದ್ದೇನೆ. ಮೊಟ್ಟೆಯನ್ನು ಈ ರೀತಿ 2 ಭಾಗವಾಗಿ ಮಾಡಿದ್ದೇನೆ. ಈಗ ಈ ಕುದಿಯುವ ಗ್ರೇವಿಯಲ್ಲಿ ಒಂದೊಂದಾಗಿ ಎಗ್ ಸ್ಲೈಸಸನ್ನು ಸೇರಿಸೋಣ. ಸೇರಿಸುವಾಗ ಈ ರೀತಿ ಮೇಲ್ಮುಖವಾಗಿ ಸ್ಲೈಸಸನ್ನು ಸೇರಿಸಬೇಕು. ಈ ರೀತಿ ಮಾಡುವುದರಿಂದ ಹಳದಿ ಭಾಗ ಬಿಳಿ ಭಾಗದಿಂದ ಸಪ್ರೇಟ್ ಆಗುವುದಿಲ್ಲ. ಎಲ್ಲ ಎಗ್ ಸ್ಲೈಸಸ್ ಸೇರಿಸಿದ ನಂತರ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿಕೊಳ್ಬೇಕು. ಹಾಗೂ ಹೈ ಫ್ಲೇಮಲ್ಲಿ ಇದನ್ನು ಒಂದು 2 ರಿಂದ 3 ನಿಮಿಷಗಳ ಕಾಲ ಕುದಿಸಿಕೊಳ್ಳೋಣ. ಈಗ ನೋಡಿ ಗ್ರೇವಿ ಮತ್ತಷ್ಟು ಗಾಢವಾಗಿ ಬಂದಿದೆ. ಗ್ರೇವಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಮೆಲ್ಲನೆ ಗ್ರೇವಿಯನ್ನು ಮಿಕ್ಸ್ ಮಾಡುವ. ತಂದ ನಂತರ ಇದು ಮತ್ತಷ್ಟು ಗಾಢವಾಗಿ ಬರ್ತದೆ. ಇದು ತುಂಬ ತೆಳುವಾಗಿ ಸಹ ಇಲ್ಲ, ತುಂಬ ದಪ್ಪಗಾಗಿ ಕೂಡ ಇಲ್ಲ, ಮೀಡಿಯಮ್ ಆಗಿ ಬಂದಿದೆ. ಇಷ್ಟಾಗುವಾಗ ಫ್ಲೇಮನ್ನು ಆಫ್ ಮಾಡೋಣ. ಫೈನಲಿ ಎಗ್ ಮಸಾಲ ಗ್ರೇವಿ ಇಲ್ಲಿ ರೆಡಿಯಾಗಿದೆ. ತುಂಬ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು. ಮೊದಲೇ ತಿಳಿಸಿದ ಹಾಗೆ ಚಪಾತಿ, ರೈಸ್, ಪರೋಟ, ರೋಟಿ ಜೊತೆಗೆ ಇದೊಂದು ಎಕ್ಸಲೆಂಟ್ ಕಾಂಬಿನೇಷನ್ ಆಗಿರ್ತದೆ. ಕಡಿಮೆ ಸಮಯದಲ್ಲಿ ಸಿಂಪಲ್ ಆಗಿ ತಯಾರಾಗುವಂಥ ಈ ರೆಸಿಪಿಯನ್ನು ನೀವು ಖಂಡಿತ ಟ್ರೈ ಮಾಡಿ. ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.